ನಮಸ್ಕಾರ ಸ್ನೇಹಿತರೆ, ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ. ಇನ್ನಂತೂ ಸಮ್ಮರ್ ಕೂಡ ಸ್ಟಾರ್ಟ್ ಆಗೈತೆ, ತುಂಬ ಬಿಸಿಲು ಕೂಡ ಐತೆ. ಇನ್ನು ಎಲ್ಲರೂ ಐಸು ತಂಪಾಗಿರೋ ಪದಾರ್ಥ ತಿನ್ನಬೇಕು ಅಂತಲೇ ಅಂದ್ಕೊತಾರೆ. ಮಕ್ಕಳಂತೂ ಐಸೇ ಜಾಸ್ತಿ ಲೈಕ್ ಮಾಡೋದು. ಅದಕ್ಕೆ ನಾನು ಕುಲ್ಫಿ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಬೇಗ ಕೂಡ ಮಾಡ್ಕೋಬೋದು. ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ. ಇಲ್ಲಿ ಹಾಲು ನಮಗೆ ಗಟ್ಟಿ ಇರೋವಂಥ ಹಾಲೇ ಬೇಕಾಗುತ್ತೆ, ತೆಳುವಾಗಿರೋವಂಥ ಹಾಲು ತಗೋಬಾರ್ದು. ಯಾವತ್ತೂ ಕುಲ್ಫಿ ಮಾಡೋದಕ್ಕೆ ಗಟ್ಟಿಯಾಗಿರೋಂಥ ಹಾಲು ತಗೊಂಡ್ರೆ ಕುಲ್ಫಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಜಾಸ್ತಿ ಕ್ರೀಮ್ ಯಾವ್ದು ಬರುತ್ತೋ ಅದನ್ನು ನಾವು ತಗೋಬೇಕಾಗುತ್ತೆ. ಅಂದರೆ ಹಾಲು ಕೆನೆ ಯಾವ್ದು ಬರುತ್ತೋ ಜಾಸ್ತಿ ಅದನ್ನು ತಗೊಂಡಿದ್ದೀನಿ ನಾನು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕಾಯಿಸ್ಕೊತಾ ಇದ್ದೀನಿ. ಈ ಹಾಲು ಬಂದು ಅರ್ಧ ಲೀಟ್ರ್ ಇರೋವಂಥ ಹಾಲು ಒಂದು 300 ಗ್ರಾಮ್ ಅಷ್ಟು ಬರಬೇಕು. ಅಲ್ಲಿವರೆಗೂ ನಾವು ಕಾಯಿಸ್ಕೋಬೇಕಾಗುತ್ತೆ ಹಾಲನ್ನ. ಬಾದಾಮಿ ಕೂಡ ನೆನೆಸಿ ಸಿಪ್ಪೆ ಕೂಡ ತೆಗೆದು ಇಟ್ಕೊಂಡಿದ್ದೀನಿ, ಬಾದಾಮಿ ಗೋಡಂಬಿ. ನನಗಿಲ್ಲಿ ಸ್ವಲ್ಪ ಬೆಲ್ಲ ಕೂಡ ಬೇಕಾಗುತ್ತೆ. ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಅದಕ್ಕೆ ಬೆಲ್ಲ ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಹಾಗೆ ಹಾಕೋದ್ರಿಂದ ಬಿಸಿ ಹಾಲಿಗೆ ಒಡೆದೋಗುತ್ತೆ ಬೆಲ್ಲ ಹಾಲು. ಅದಕ್ಕೆ ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಸಕ್ಕರೆ ಕೂಡ ಹಾಕೋಬೋದು. ಬೆಲ್ಲ ಹಾಕಿದ್ರೆ ಕುಲ್ಫಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೇಸಿಗೆಗೆ. ಅದಕ್ಕೆ ನಾನು ಇಲ್ಲಿ ಬೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೆಲ್ಲನ ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಬೆಲ್ಲ ಎಲ್ಲ ಪೌಡ್ರ್ ಮಾಡಿದಾದಮೇಲೆ ಸಪ್ರೇಟಾಗಿ ಒಂದು ಪ್ಲೇಟ್ ತೆಗೆದಿಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ನೆನೆಸಿರೋಂಥ ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಹಾಕಿ ತರ್ತರಿಯಾಗಿ ರುಬ್ಕೊತಾ ಇದ್ದೀನಿ. ಇದು ಬಾದಾಮಿ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ಬಾಯಿಗೆ ಕೂಡ ತುಂಬ ತಿಕ್ಕಾಗಿ ಬರುತ್ತೆ ಹಾಲು. ಅದಕ್ಕೆ ರುಬ್ಬಿ ಹಾಕ್ಕೊಂಡಿದ್ದೀನಿ. ಹಾಲು ಕೂಡ ಈ ಥರ ಕೆನೆ ಕಟ್ಟಿ ಕಾದೈತೆ. ನಾವು ಕೆನೆ ಕೂಡ ಎತ್ತಿಟ್ಕೋಬಾರ್ದು, ಕೆನೆ ಹಾಕೋದ್ರಿಂದ ತುಂಬ ಚೆನ್ನಾಗಿರೋದು. ಕೆನೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಾದಾಮ್ ಪೌಡ್ರು ಕೂಡ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು 5 ಸ್ಪೂನಷ್ಟು ಬಾದಾಮ್ ಪೌಡ್ರು ಸಾಕಾಗುತ್ತೆ. 4ರಿಂದ 5 ಸ್ಪೂನಷ್ಟು ಬಾದಾಮ್ ಪೌಡ್ರು ಕೂಡ ಸಾಕಾಗುತ್ತೆ. ನಿಮಗೆ ಬಾದಾಮ್ ಪೌಡ್ರ್ ಇಲ್ಲ ಅಂತ ಅಂದರೆ ಮಿಲ್ಕ್ ಪೌಡ್ರು ಕೂಡ ಹಾಕೋಬೋದು. ಅಕಸ್ಮಾತಾಗಿ ಮಿಲ್ಕ್ ಪೌಡರು ಇಲ್ಲ ಅಂತ ಅಂದರೆ ಗೋಡಂಬಿ ಮತ್ತು ಬಾದಾಮಿ ಎರಡೂ ನೆನೆಸಿ ಬಾದಾಮಲ್ಲಿರುವಂಥ ಸಿಪ್ಪೆ ತೆಗೆದು ಕೂಡ ರುಬ್ಬಿ ಹಾಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಸೇಮ್ ಫ್ಲೇವರೇ ಬರುತ್ತೆ. ಒಂದು ರುಬ್ಕೊಂಡಿರೋಂಥ ಬಾದಾಮಿ ಗೋಡಂಬಿ ಕೂಡ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ, ತರ್ತರಿಯಾಗಿ ರುಬ್ಕೊಂಡಿದೆ. ಅದನ್ನು ಕೂಡ ಹಾಕ್ಕೊಂಡು ಬಾದಾಮ್ ತರ್ತರಿಯಾಗಿ ರುಬ್ಬಿ ಹಾಕೋದ್ರಿಂದ ಬಾದಾಮ್ ಬಾಯಿಗೆ ಹಾಗೆ ಸಿಗುತ್ತೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 5 ನಿಮಿಷ ಕ್ಲೀನಾಗಿ ಕುದಿಸ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿಟ್ಟು ಒಂದು 5 ನಿಮಿಷ ಕುದ್ದಿದ್ದಾದಮೇಲೆ ನೋಡಿ, ಬಾದಾಮ್ ಪೌಡ್ರ್ ಹಾಕಿದ್ನಲ್ಲ, ಈ ಥರ ಯೆಲ್ಲೋ ಕಲರು ಚೇಂಜ್ ಆಗೈತೆ. ನಾನು ಫುಡ್ ಕಲರ್ ಏನು ಹಾಕಿಲ್ಲ, ಬಾದಾಮ್ ಪೌಡ್ರಲ್ಲೇ ಕಲರಲ್ಲೇ ಇರುತ್ತೆ, ಚೇಂಜ್ ಆಗೈತೆ. ಇದನ್ನು ಸ್ವಲ್ಪ ಗಟ್ಟಿ ಆಗೋ ಥರ ನೋಡಿ ಈ ರೀತಿ ಕುದಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಇದನ್ನು ಕುಲ್ಫಿ ಮಾಡೋದಕ್ಕೆ ಒಂದು 20 ನಿಮಿಷ ಬೇಕಾಗುತ್ತೆ, ಹಾಲೆಲ್ಲ ಕಾಯಿಸಿ ಮಾಡೋದಕ್ಕೆ. ಇವಾಗ ಬೆಲ್ಲ ಕೂಡ ಹಾಕ್ಕೊತಾ ಇದ್ದೀನಿ. ಬಾದಾಮ್ ಪೌಡ್ರ್ ಹಾಕಿರೋದ್ರಿಂದ ಬೆಲ್ಲ ಒಂದು 2.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಬೆಲ್ಲ ಬೇಕಾಗಲ್ಲ. ನೋಡಿ, ಸ್ವೀಟ್ ನೋಡಿ ಹಾಕ್ಕೋಬೋದು. ಅದಕ್ಕೆ ನಾನು 2.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಾನು ಬಾದಾಮ್ ಪೌಡ್ರಲ್ಲೇ ಸ್ವಲ್ಪ ಸ್ವೀಟ್ ಅಂಶ ಇರೋದ್ರಿಂದ ಬೆಲ್ಲ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕು ಅಂದರೂ ಕೂಡ ಇಲ್ಲಿ ಹಾಕ್ಕೋಬೋದು. ನೀವು ಯಾವ ಥರ ಸ್ವೀಟ್ ತಿಂತೀರೋ ಆ ರೀತಿ ಹಾಕ್ಕೋಬೋದು, ಬೆಲ್ಲ ಆಗಲಿ ಸಕ್ಕರೆ ಆಗಲಿ. ನಾನಿಲ್ಲಿ ಕರೆಕ್ಟಾಗಿ ಮೀಡಿಯಮಾಗಿ ಹಾಕಿದ್ದೀನಿ, ಜಾಸ್ತಿನೂ ಕಮ್ಮಿನಿಲ್ಲ. ಆ ರೀತಿ ನಾನು ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಉಗುರು ಬೆಚ್ಚಗಿರ್ಬೇಕಾದ್ರೆ ನಾವು ಬೆಲ್ಲ ಹಾಕೋಬೇಕಾಗುತ್ತೆ. ಬೆಲ್ಲ ಕರಗಬೇಕು, ಅದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿದ್ದಂಗೆ ಹಾಕೋಬೇಕಾಗುತ್ತೆ. ಬೆಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಆದರೂ ಅದಕ್ಕೆಲ್ಲ ಹೊಂದ್ಕೋಬೇಕಾಗುತ್ತೆ ಹಾಲಿಗೆಲ್ಲ. ಅದಕ್ಕೆ ಉಗುರು ಬೆಚ್ಚಗಿರ್ಬೇಕಾದ್ರೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದು ತಣ್ಣಗಾದಮೇಲೆ ಒಂದು ಗ್ಲಾಸಿಗೆ ಹಾಕ್ಕೊತಾ ಇದ್ದೀನಿ. ಇಲ್ಲ ಐಸ್ ಕ್ರೀಮ್ ಮಾಡೋ ಮೋಲ್ಡ್ ಇದ್ರೂ ಕೂಡ ಹಾಕ್ಕೋಬೋದು. ಇಲ್ಲಾಂದ್ರೆ ಈ ಥರ ಇದೆ, ಅದಕ್ಕೆ ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಇದ್ದಿಲ್ಲ, ಅದಕ್ಕೆ ಗ್ಲಾಸಲ್ಲೇ ಹಾಕ್ಕೊತಾ ಇದ್ದೀನಿ. ಬಾದಾಮ್ ಹಾಲು ಹಾಗೆ ಕೂಡ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನಿದು ಒಂದು 6 ಗ್ಲಾಸ್ ಆಗುತ್ತೆ ಅಂತ ಅಂದ್ಕೊಂಡೆ. ಮಕ್ಕಳು ಒಂದು 2 ಗ್ಲಾಸಷ್ಟು ಹಾಲು ಕುಡಿದಿದ್ದಾರೆ. ಇಲ್ಲಿ ಒಂದು 4 ಗ್ಲಾಸಷ್ಟು ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಲೀಟ್ರ್ ಹಾಲಲ್ಲಿ ಒಂದು 4 ಗ್ಲಾಸಲ್ಲ 6 ಗ್ಲಾಸ್ ಆಗುತ್ತೆ. ಮಕ್ಕಳು ಕೂಡ ಕುಡಿದಿರೋದ್ರಿಂದ ಒಂದು 2 ಗ್ಲಾಸು, ಅದಕ್ಕೆ ಒಂದು 4 ಗ್ಲಾಸು ಆಗ್ತೈತೆ. ನಾನು ಇದನ್ನು ಈ ಥರ ಒಂದು ಕವರ್ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಈ ಥರ ಸೆಕ್ಯೂರ್ ಮಾಡಿ ಇದನ್ನು ಫ್ಯೂಸರ್ಗೆ ಇಟ್ಕೋಬೇಕಾಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ಅಷ್ಟೇ, ಹಾಗೆ ಕೂಡ ಇಟ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಕ್ಲೀನಾಗಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ಇದನ್ನೆಲ್ಲ ಮಾಡಿದಾದಮೇಲೆ ಇದನ್ನು ನೋಡಿ ಈ ಥರ ಒಂದು ಕವರ್ ಹಾಕಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನೋಡಿ ಈ ಥರ ಗ್ಲಾಸ್ಗೆ
ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸುಲಭವಾಗಿ ಮಾಡ್ಕೋಬೋದು. ರಬ್ಬರ್ ಬ್ಯಾಂಡ್ ಇಲ್ಲ ಅಂತಂದರೆ ದಾರ ಕೂಡ ಅಂದರೆ ಥ್ರೆಡ್ ನಾವು ಹೂವು ಕಟ್ತೀವಲ್ವ, ಆ ಥರ ಥ್ರೆಡ್ಡಲ್ಲಿ ಕೂಡ ನಾವು ಇದನ್ನ ಕಟ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲೂ ಕೂಡ ನನಗೆ ರಬ್ಬರ್ ಬ್ಯಾಂಡ್ ಇತ್ತು, ರಬ್ಬರ್ ಬ್ಯಾಂಡಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಇಷ್ಟು ಮಾಡಿದಾದಮೇಲೆ ಸ್ವಲ್ಪ ಕಟ್ ಮಾಡಿ, ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡಿ ಸ್ಟಿಕ್ಕು ಕೂಡ ಇಟ್ಕೊತಾ ಇದ್ದೀನಿ. ಈ ಥರ ಸ್ಟಿಕ್ಕು ಇಟ್ಟರೆ ತುಂಬಾ ಚೆನ್ನಾಗಿ ಬರುತ್ತೆ. ಐಸ್ ಥರನೇ ಸೇಮ್ ಐಸ್ ಪಾರ್ಲರಲ್ಲಿ ತಗೋತೀವಲ್ಲ ಹಾಗೆ ಇರುತ್ತೆ ಅಂತ ಅದಕ್ಕೆ ಇಟ್ಕೊಂಡು ನೋಡಿ, ಐಸ್ ಕ್ರೀಮ್ ಟ್ರಾಲಲ್ಲಿ ಕೂಡ ಇಟ್ಕೊಂಡಿದ್ದೀನಿ. ನಿಮಗೆ ಈ ಥರ ಸ್ಟಿಕ್ ಇಲ್ಲ ಅಂದರೆ ಸ್ಪೂನ್ ಕೂಡ ಇಟ್ಕೋಬೋದು. ಒಂದು 8 ಅವರ್ ಆದಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣೀರಿಗೆ ಗ್ಲಾಸ್ನ ಹಜ್ಜಿದ್ರೆ ಈ ಥರ ತುಂಬ ಸುಲಭವಾಗಿ ಬರುತ್ತೆ. ಒಂದು 10-15 ಸೆಕೆಂಡ್ ತಣ್ಣೀರಲ್ಲಿಟ್ಟರೆ ಸಾಕು ಗ್ಲಾಸು. ಈ ಥರ ತುಂಬ ಸುಲಭವಾಗಿ ಓಪನ್ ಆಗುತ್ತೆ ನಮಗೆ ಕುಲ್ಫಿ. ಇದು ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತೋರಿಸಿ ಹೆಂಗೆ ಓಪನ್ ಆಗುತ್ತೆ.